ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀನಿ ಅಂತ ಹೇಳಿ ಬಡವರನ್ನ ವಂಚಿಸಿದ ಪ್ರಕರಣವೊಂದು ಬಯಲಿಗೆ ಬಂದಿದೆ. ಆಸ್ತಿ ದಾಖಲೆಗಳನ್ನು ಬ್ಯಾಂಕ್ ಲಾಕರ್ನಲ್ಲಿಡುವುದಾಗಿ ಮೋಸ. ಮಹಾರಾಷ್ಟ್ರ ಉದ್ಯಮಿಗೆ 75 ಲಕ್ಷ ರೂಪಾಯಿ ವಂಚನೆ. ಮಹಾರಾಷ್ಟ್ರ ಉದ್ಯಮಿಗೆ 75 ಲಕ್ಷ ರೂಪಾಯಿ ಮಖಮಲ್ ಟೋಪಿ. ಚರಂತಿ ಮಠ ಎಂಬುವವರಿಗೆ 3% ಬಡ್ಡಿ ದರದ ಸಾಲದ ಆಮಿಷ. 52 ಕೋಟಿ ಕೊಡಿಸೋದಾಗಿ 75 ಲಕ್ಷ ಪೀಕಿದ ವಂಚಕ. ಕೋಟಾ ನೋಟು ಚಂದ್ರು ಎಂಬಾತನಿಂದ ವಂಚನೆ. ಇಬ್ಬರ ವಿರುದ್ಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಂದ್ರಶೇಖರ್, ರೋಹನ್ ಸಾಲ್ಡನ್ ಪೊಲೀಸರ ವಶದಲ್ಲಿದ್ದಾರೆ. 3% ಬಡ್ಡಿ ಕೊಡಿಸ್ತೀನಿ, ಸಾಲ ಕೊಡಿಸ್ತೀನಿ ಅಂಥೇಳಿ ಕತೆ ಕಟ್ಟಿ ಪಾಪ ಮಹಾರಾಷ್ಟ್ರ ಮೂಲದ ಉದ್ಯಮಿ ಆತನ ಜೊತೆ 75 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾರೆ. ನಿಮ್ಮ ಆಸ್ತಿ ಡಾಕ್ಯುಮೆಂಟ್ಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಸುರಕ್ಷಿತವಾಗಿಡ್ತೀವಿ. ನಿಮ್ಮ ಆಸ್ತಿ ದಾಖಲೆಗಳ ಆಧಾರದಲ್ಲಿ ಬ್ಯಾಂಕು ನಿಮಗೆ 30ರಿಂದ 52 ಕೋಟಿ ಸಾಲ ಕೊಡುತ್ತೆ. ಅದು ಕೂಡ 3%. ಈ ಕಾಲಘಟ್ಟದಲ್ಲಿ 2026 ಜುಲೈ ತಿಂಗಳಲ್ಲಿ ಯಾವ ಮಂಗನನ ಮಕ್ಕಳು 3%ಗೆ ಬಡ್ಡಿ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋದು ಬೇಡವೇ? ಮಹಾರಾಷ್ಟ್ರದ ಉದ್ಯಮಿ ಹೂ ಅಂದ, 75 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟನೋ ಫೋನ್ಪೇ ಮಾಡಿದ್ನೋ ಒಟ್ನಲ್ಲಿ ಕೊಟ್ಟ. ತಗೊಂಡ್ರು 75 ಲಕ್ಷ ರೂಪಾಯಿ ತಗೊಂಡು ಅಲ್ಲಿಂದ ಎಸ್ಕೇಪು. ವಂಚಕರ ಸಿದ್ಧರ